ಅಲ್ಲಿ ಸಾಕಷ್ಟು ಘಟನೆಗಳು ಐ ಥಿಂಕ್ ಪ್ರಥಮ್ ಘಟನೆ ಆಗಿರ್ಬೋದು. ಪ್ರಥಮ್ಗೆ ಅವ್ರು ಯಾರೋ ಹುಡುಗರು ಗಲಾಟೆ ಮಾಡಿದ್ರು, ಅದನ್ನು ತೊಗೊಂಡು ಹಾಕಿದ್ದಾರೆ ಅಲ್ಲಿ. ಬೇಕಾಗಿರ್ಲಿಲ್ಲ ಮೇಡಮ್. ಅಲ್ಲಿ ಆ ಟೈಮಲ್ಲಿ ಆದ್ರೂ ದರ್ಶನ್ ಅವರು ನನಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ನಡೀತಾ ಇತ್ತು. ಅದೇನೇ ಸಂಬಂಧಗಳಿರ್ಲಿ, ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ದಟ್ ವುಡ್ ಹ್ಯಾವ್ ಬೀನ್ ಸ್ಟುಡೀಸ್. ರಮ್ಯಾನ ಟ್ರೋಲ್ ಮಾಡಿದ ವಿಚಾರ ಆಗಿರ್ಬೋದು. ಎಸ್, ನಮ್ಮ ಸಹ ನಟಿ ಯಾರೋ ಮಾಡಿರೋದು ಬೇಕೂಫ್ಗಳ ಏನಕ್ಕೆ ಮಾಡಿದಾರ ಅಂತ ಹೇಳಿ ವಿಜಯಲಕ್ಷ್ಮಿ ಕೈಲಿ ಸ್ಟೇಟ್ಮೆಂಟ್ ಆದ್ರೂ ಕೊಡಿಸ್ಬೋದಾಗಿತ್ತು. ಮೇಡಮ್ ಸೈಲೆಂಟ್ ಐ ಥಿಂಕ್ ಪ್ರಿಟೆನ್ಸ್ ಟು ಬಿ ಅಕ್ಸೆಪ್ಟೆನ್ಸ್. ಇಲ್ಲ ಒಂದ್ ಕಡೆ ಸೈಲೆಂಟ್ ಆಗಿದ್ದಾಗ ಇವರೆಲ್ಲ ದರ್ಶನ್ ಹುಡುಗರು ಇರ್ಬೋದು ಅಂತ ಹೇಳಿ ಐ ಥಿಂಕ್ ಅಕ್ಸೆಪ್ಟೆನ್ಸ್ ಅಲ್ಲ ಮೇಡಮ್. ಅವ್ರೇನು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಥವಾ ವಿಜಯಲಕ್ಷ್ಮಿ ಕೈಲಿ ಅಥವಾ ನೀವೇನು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಏನೋ ಕಂಡೀಷನ್ಸ್ ಇದ್ರೆ ಏನೋ ಕೋರ್ಟ್ ಅಂದ ವಿಜಯಲಕ್ಷ್ಮಿ ಕೈಲಿ ಕೊಡಿಸ್ಬೋದಾಗಿತ್ತು. ರಮ್ಯಾ ಯಾರು ಮೇಡಮ್? ಸಹ ನಟಿ. ಪ್ರಥಮ್ ಯಾರು ಮೇಡಮ್? ಬಳಿತಾರಂತ ಹುಡುಗ. ಯಾರೋ ತಪ್ಪು ಮಾಡಿದ್ರೆ ಅಂದ್ರೆ ಬೈದಿದ್ರೇನೋ ಅಥವಾ ಅಡ್ವೈಸ್ ಮಾಡಿದ್ರೇನೋ ಅಥವಾ ಈ ಹುಡುಗರೇ ಮಾಡಿದ್ರೆ ಯಾಕೋ ಮಾಡ್ರಿ ಅಂತ ಹೇಳಿದ್ರೇನೋ ಮೇಡಮ್ ಸೌಜನ್ಯತೆ ಮೆರಿಬೇಕಾಯ್ತು ಮೇಡಮ್. ಇಲ್ಲ ಒಂದ್ ಕಡೆ ಮರ್ದಿಲ್ಲ, ಅದಕ್ಕೆ ಏನಾದ್ರು ಪಾಸಿಬಲ್ ಇವನ್ ಅದೆಲ್ಲ ಅವ್ರ ರಿವರ್ಸ್ ಆಗಿ ವರ್ಕ್ ಆಗಿದೆ ಅದೆಲ್ಲ. ಓಕೆ, ಅಂದ್ರೆ ಅವ್ರ ಪರವಾಗಿ ಪ್ರಚಾರಕ್ಕೆ ನಿಲ್ತಿದ್ದಾರೆ, ಮಾತಾಡ್ತಿದ್ದಾರೆ ವಿಜಯಲಕ್ಷ್ಮಿ ಮ್ಯಾಮ್. ಸೊ ಏನ್ ಹೇಳ್ತೀರಾ ಸರ್? ಅವ್ರಿಗೆ ಏನಾದ್ರು ಒಂದು ಸಜೆಷನ್ಸ್ ಆತರ ಏನ್ ಮೇಡಮ್, ಅವ್ರಿಗೆ ಸಜೆಷನ್ ಕೊಡೋರು ಬೇಜಾನ್ ಜನ ಇದಾರೆ. ಅವ್ರ ಲಾಯರ್ಸ್ ಇದಾರೆ, ಸಜೆಷನ್ ಕೊಡುವಂತವ್ರು ಇದಾರೆ. ಒಳ್ಳೇದಾಗ್ಲಿ ಮೇಡಮ್. ಹೇಳಿದ್ನಲ್ಲ, ದರ್ಶನ್ ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ತಪ್ಪು ಮಾಡಿದ್ರೆ ಖಂಡಿತವಾಗಿ ಶಿಕ್ಷೆ ಆಗಿರ್ಲಿ, ಪ್ರಜ್ವಲ್ ತರ ಈ ಸಮಾಜಕ್ಕೆ ಒಂದು ಉದಾಹರಣೆ ಆಗ್ಲಿ ಅಂತ ಹೇಳ್ತೀನಿ. ನಾನು ಎರಡೂ ಕೂಡ ಐ ಆಮ್ ನಾಟ್ ಅಗೇನ್ಸ್ಟ್ ಬೋತ್ ಆಫ್ ಥಿಂಗ್. ಇಫ್ ಹಿ ಹಸ್ ಡನ್ ಸಮಥಿಂಗ್ ರಾಂಗ್, ಹಿ ಹ್ಯಾಸ್ ಟು ಬಿ ಪನಿಶ್ಡ್. ಅವರು ನಿರಪರಾಧಿ ಆಗಿದ್ರೆ ಖಂಡಿತ ಹೊರಗಡೆ ಬರಬೇಕು. ನನ್ನ ಸಪೋರ್ಟ್ ಅವ್ರಿಗಿದೆ ಮೇಡಮ್.